ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕೋಪ ಮಾಡ್ಕೊಂಡು ಎಲ್ಲರ ಮೇಲೆ ಕೂಗಾಡ್ಬಿಟ್ಟ. ಅದಕ್ಕೆ ನಾನ್ ಕ್ಷಮೆ ಕೇಳ್ತಿದ್ದೀನಿ ಅಮ್ಮೋರೆ. ಹಾಗೆ ರಾಜೇಶ್ವರಿ ಮಾತಿಂದ ನಿಮ್ಗೆ ಬೇಜಾರಾಗಿದ್ರೆ ಕ್ಷಮಿಸಿ. ಅಮ್ಮೋರೆ, ನಾವು ನಿಮಗೆ ಸರಿಸಮ ಅಲ್ಲ ಅನ್ನೋದು ಗೊತ್ತಿರೋ ವಿಷಯನೇ. ಹಾಗಂತ ಆಡಿದ್ದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನಿರ್ತೀವಿ ಅನ್ನೋದು ಅಲ್ಲ. ಬನಶಂಕರಮ್ಮ ತಾಯಿ ಯಾರ ಮುಂದೇನೂ ಕೈ ಒಡ್ಡೋ ಪರಿಸ್ಥಿತಿನ ಇಲ್ಲಿ ತನಕ ನಮಗೆ ಕೊಟ್ಟಿಲ್ಲ, ಮುಂದೇನೂ ಕೊಡಲ್ಲ ಅನ್ನೋ ನಂಬಿಕೆ ನನಗಿದೆ. ನಮ್ಮನೆ ಮಕ್ಕಳಿಗೆ ವಿದ್ಯಾಭ್ಯಾಸನ ಅವ್ರು ಅಂದ್ಕೊಂಡ ಮಟ್ಟಕ್ಕೆ ಕೊಡೋಕ್ಕಾಗ್ಲಿಲ್ಲ, ಆದರೆ ಸಂಸ್ಕಾರದಲ್ಲಿ ಯಾವುದೇ ರೀತಿ ಕೊರತೆ ಇಲ್ಲದೇ ಇರೋ ಹಾಗೆ ನೋಡ್ಕೊಂಡಿದ್ದೀನಿ. ಇನ್ನೊಬ್ಬರ ಬಗ್ಗೆ ತಪ್ಪಾಗಿ ಮಾತಾಡಬಾರ್ದು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಅದಕ್ಕೆ ಇಲ್ಲಿ ತನಕನೂ ನನ್ನ ಮಕ್ಕಳು ಎಲ್ಲೂ ಕೆಟ್ಟ ಹೆಸರು ತಗೊಂಡಿಲ್ಲ. ಆದ್ರೆ ಇವತ್ತು ದಯಾನಂದ್ ಅವರು ಆಡಿದ ಮಾತುಗಳು ಶಾಸ್ತ್ರಿಗಳೇ, ದಯಾನಂದ ಹೀಗೆ ನಡ್ಕೊಳ್ತಾನೆ ಅನ್ನೋ ಕಲ್ಪನೆ ಕೂಡ ನನಗಿರ್ಲಿಲ್ಲ. ಅವನ ಮಾತಿಂದ ನಿಮ್ಮೆಲ್ರಿಗೂ ಎಷ್ಟು ನೋವಾಗಿದೆ ಅಂತ ನನಗೆ ಗೊತ್ತು. ನಿಮಗಾಗಿರೋ ನೋವಿಗೆ ನೀವೇನೇ ಶಿಕ್ಷೆ ಕೊಟ್ರು ಅದನ್ನ ಅನುಭವಿಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಅಯ್ಯೋ, ನೀಲ್ಕಂಠನ್ ಮಾತಿನ ಅರ್ಥ ಹಾಗಲ್ಲ ಅಮ್ಮೋರೆ. ಇಲ್ಲಾಗ್ತಿರೋ ಗಲಾಟೆಗೆ ನಾನೇ ಕಾರಣ ಅಂತ ಭಕ್ತಿ ಮನಸ್ಸಿಗೆ ಎಲ್ಲಿ ಬಂದ್ಬಿಡುತ್ತೋ ಅನ್ನೋ ಭಯ ಅಷ್ಟೇ. ನಿಜ ಶಾರದಮ್ಮ, ಹೆಣ್ಣಿನ ಮನಸ್ಸು ಎಷ್ಟು ಸೂಕ್ಷ್ಮ ಅನ್ನೋದು ನನಗೂ ಗೊತ್ತು. ಪಾಪ ಹುಡುಗಿ ಇಷ್ಟೆಲ್ಲ ಗಲಾಟೆ ನಡೀತಾ ಇದ್ರು ಒಂದು ಮಾತು ಆಡ್ಲಿಲ್ಲ. ಅವಳು ಹಾಗೆ ಯಾವಾಗ್ಲು. ಅವಳು ಮಾತಿಗೆ ಆಸ್ಪದ ಬೆಲೆ ಇಲ್ದೇ ಇರೋ ಕಡೆ ಅವಳು ಯಾವತ್ತೂ ಮಾತಾಡಲ್ಲ. ನಿಜ, ಇಲ್ಲಿ ಇಷ್ಟು ಜನ ಭಕ್ತಿ ಮದುವೆ ಬಗ್ಗೆ ಗಲಾಟೆ ಮಾಡೋದಕ್ಕೆ ಮುಂದಾದ್ವಿ ಹೊರತು ನಾವೊಬ್ರಾದ್ರೂ ಭಕ್ತಿ ನಿನಗೆ ಈ ಮದುವೆ ಇಷ್ಟನಾ, ಅಚಿಂತ್ಯನ್ ಬಗ್ಗೆ ನಿನಗೆ ಏನನ್ಸತ್ತೆ ಅಂತ ಒಂದು ಮಾತನ್ನ ಯಾರಾದ್ರೂ ಕೇಳಿದ್ವಾ? ತಪ್ಪು ಮಾಡ್ಬಿಟ್ವಿ. ನಾನು ಈಗಲೇ ಭಕ್ತಿ ಹತ್ರ ಕ್ಷಮೆ ಕೇಳಬೇಕು. ಭಕ್ತಿ 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 ಅವಳಿಲ್ಲ. ಇಲ್ಲಾಗ್ತಿರೋ ಈ ಜಗಳ ವಾದ ವಿವಾದಗಳ ಮಧ್ಯೆ ಎಲ್ಲಿ ಹೋದ್ಲು ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಇದರಲ್ಲೇ ಗೊತ್ತಾಗತ್ತೆ ನಾವೆಲ್ಲ ಎಷ್ಟು ಅವಳ ಬಗ್ಗೆ ಗಮನ ಕೊಟ್ಟಿದ್ದೀವಿ ಅಂತ. ಏನಂದ್ಲು? ಮದ್ವೆ ಆಗಲ್ಲ ಅಂದ್ಲಾ? ಏನು ಹೇಳಿಲ್ಲ ಕಣೆ ತಮ್ಮಿ. ನಾನು ಮಾತಾಡ್ತಾ ಇದ್ರು ಅವಳು ಒಂದೂ ಮಾತಾಡ್ದೆ ನನಗೆ ಕೇರೆ ಮಾಡ್ದೆ ಹೊರಟೋದ್ಲು. ತಪ್ಪ ಚರಂದೋಳು. ಅದಕ್ಕೆ ಹೇಳಿದ್ದೆ ಅದು ಬೇಗ ಅರ್ಥ ಆಗಲ್ಲ. ಈಗ ಏನ್ ಮಾಡೋದೆ ದಮ್ಮಿ? ಅರ್ಥ ಮಾಡಿಸ್ಬೇಕಷ್ಟೇ, ಇನ್ನೇನ್ ಮಾಡೋದು? ಆಯ್ತಾಯ್ತಾಯ್ತು. ತಾಗ ಇದು ಒಂದು ಕಥೆ ಆಗೋಯ್ತು.
ಭಕ್ತಿ, ನನ್ನ ಮಾತನ್ನ ಹೇಗೆ ಶುರು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇಲ್ಲಾಗಿದ್ರ ಬಗ್ಗೆ, ನಾನು ನಡ್ಕೊಂಡಿದ್ರ ಬಗ್ಗೆ ನಿನಗೆ ತುಂಬಾ ನೋವಾಗಿದೆ ಅಂತ ನನಗೆ ಗೊತ್ತು. ನನಗೆ ಕ್ಷಮಿಸು ಪುಟ್ಟ. ಈ ವಿಷಯ ಚಿಕ್ಕಪ್ಪ ಅಮ್ಮ ಬಿಟ್ರೆ ನನಗೂ ಗೊತ್ತಿತ್ತು. ಆದ್ರೆ ನನಗಿದನ್ನು ಜೀರ್ಣಿಸ್ಕೊಳ್ಳೋಕೆ ಆಗ್ಲಿಲ್ಲ ಪುಟ್ಟ. ಈಗಲೂ ಆಗ್ತಿಲ್ಲ ಕಡೆ. ಹೇಗ್ ನೀನ ಸಾಧ್ಯನೇ ಇಲ್ಲ. ಈ ವಿಚಾರ ಇಲ್ಲಿವರೆಗೂ ಮುಂದುವರಿದೇ ಇದ್ದಿದ್ರೆ ಇದು ಆಚೆನೆ ಬರ್ತಿರಲಿಲ್ಲ. ಈ ವಿಷಯ ನನ್ನ ತನಕ ಬಂದಾಗ್ಲೇನೆ ಈ ಮದ್ವೆ ಬೇಡವೇ ಬೇಡ ಅಂತ ನಿರ್ಧಾರ ಮಾಡಿದ್ದೆ. ಕೋಪ ಮಾಡ್ಕೊಂಡೆ, ಅಮ್ಮನ ಜೊತೆ ವಾದ ಕೇಳಿದೆ. ಆದ್ರೆ ಅಮ್ಮ ಇದ್ರ ಬಗ್ಗೆ ಅರ್ಥನೇ ಮಾಡ್ಕೊಳ್ಳಿಲ್ಲ. ತಾಯಿಯಾಗಿ ಅವಳ ಆತಂಕ ನಿನ್ನ ಮದುವೆ ಬಗ್ಗೆ ಮಾತ್ರ ಆಗಿತ್ತು. ಅವಳ ನಮ್ಮ ಮಾತು ಕೇಳಲ್ಲ ಅಂತ ಗೊತ್ತಾಗಿ ಇವತ್ತು ನಾನು ಚಿಕ್ಕಮ್ಮ ದಾಮಿನಿ ಅಮ್ಮನವ್ರ ಮನೆಗೆ ಹೋಗಿ ಮಾತಾಡ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅಲ್ಲೋಗಿ ದಾಮಿನಿ ಅಮ್ಮವ್ರ ಹತ್ರ ಅಚಿಂತ್ಯ ಭಕ್ತಿ ಮದುವೆ ವಿಚಾರನ ಇಲ್ಲಿಗೆ ಬಿಟ್ಬಿಡಿ ಅಂತ ಹೇಳೋಕ್ ಹೊರಟಿದ್ವಿ. ಆದ್ರೆ ಅವರೇ ಇಲ್ಲಿ ತಾಂಬೂಲ ಸಮೇತ ಬಂದ್ಬಿಟ್ರು. ಇದನ್ನ ನೋಡಿ ನನ್ನ ಕೈಲಿ ಸಹಿಸ್ಕೊಳಕ್ಕೆ ಆಗಿಲ್ಲ ಪುಟ. ಇದು ಸರಿ ಇಲ್ಲ. ಅವ್ರು ಮಾಡ್ತಿರೋದು ಒಂಚೂರು ಸರಿ ಇಲ್ಲ. ಇದು ಚಿಕ್ಕಮ್ಮಂಗೆ ಅರ್ಥ ಆಗ್ತಿದೆ, ಆದ್ರೆ ಅಮ್ಮಂಗೆ ಚಿಕ್ಕಪ್ಪಂಗೆ ಯಾಕೆ ಅರ್ಥ ಆಗ್ತಿಲ್ಲ ಅನ್ನೋದು ಗೊತ್ತಾಗ್ತಿಲ್ಲ. ಭಕ್ತಿ, ಎಲ್ಲರೂ ನಿನ್ನ ನನ್ನ ತಂಗಿ ಅನ್ಕೊಂಡಿರ್ಬೋದು, ಆದ್ರೆ ನಾನಿನ್ನ ನನ್ನ ಮಗಳಾಗಿ ನೋಡ್ತಿದ್ದೀನಿ. ನನ್ನ ಮಗಳೇ ಈ ಜಾಗದಲ್ಲಿ ಇದ್ದಿದ್ರೆ ನಾನು ಸುಮ್ಮನೆ ಇರ್ತಿದ್ನ? ಹೇಳು. ಅಮ್ಮನ ಮುಂದೆ ಕೂತು ನೀನೇನು ಮಾತಾಡ್ತಿಲ್ಲ ಅಂತಂದ್ರೆ ನಿನ್ನ ಆಘಾತ ನನಗೆ ಅರ್ಥ ಆಗತ್ತೆ ಕಣೆ. ಸರಿ ಪುಟ್ಟ, ಯಾರೇನೇ ಹೇಳಿದ್ರು ನಿನಗೇನ್ ಸರಿ ಅನ್ಸುತ್ತೋ ಅದನ್ನೇ ಮಾಡು. ಇದು ನಿನ್ ಜೀವನ, ನೀನೇ ನಿರ್ಧಾರ